ನನ್ನ ಸಾಮ್ರಾಜ್ಯದಲ್ಲಿ ಕಡಿಮೆ ಅಂದ್ರೂ 550 ಹಸು ಮೇಲಿದೆ ಸರ್. ಪ್ಲಸ್ ಕರುಗಳು ನಮ್ಮಲ್ಲಿ ಸರಿಸುಮಾರು ಒಂದು 14 ಭಾರತ ದೇಶೀಯ ತಳಿಗಳಿದೆ ಸರ್. 950 ಲೀಟರ್ ಬೆಳಗ್ಗೆ ಸಂಜೆ ಹಾಲನ್ನು ತಗೊಳ್ತಾ ಇದ್ದೀನಿ ಸರ್. ಮಾಡ್ತಾ ಇದ್ದೀನಿ, ಮೊಸರು ಕೊಡ್ತಾ ಇದ್ದೀನಿ, ಬೆಣ್ಣೆ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದು 10 ಹಸುವಿಂದ ಇವತ್ತು ಸರಿಸುಮಾರು 500 ಹಸು ಮೇಲೆ ಮಾಡಿದ್ದೀವಿ ಅಂತ ಹೇಳಿದ್ರೆ ಸೊ ರಾಠಿ ತಾರ್ಪಾರ್ಕರು ಒಂದು ದಿವಸಕ್ಕೆ ನನಗೆ ಮೇವು ಕಡಿಮೆ ಅಂದರೂ ನನಗೆ 5 ಟನ್ ಬೇಕು ಸರ್. ಹಸುಗಳಿಗೆ ನೀವು ಯಾವುದೇ ಥರ ಬಂಗ್ಲೋ ಕಟ್ಟೋ ಅವಶ್ಯಕತೆ ಇಲ್ಲ ಸರ್. ಅಂದರೆ ಹೈಟೆಕ್ ಆಗಿ ಶೆಡ್ ಕಟ್ಟೋ ಅವಶ್ಯಕತೆ ಇಲ್ಲ. ನಮ್ಮ ಹಸುಗಳು ನೋಡಿ, ಯಾವ ಹಸುಲು ನಿಮ್ಮ ಕಣ್ಣೀರು ಕಾಣಿಸೋದಿಲ್ಲ. ಯಾವುದೇ ಹಸು ನೋಡಿ, ನಾನ್ ಪ್ರೊಡಕ್ಟಿವ್ ಕೌಸ್ ಅಂತ ಹೇಳಿದ್ರೆ ಪ್ರೆಗ್ನೆಂಟ್ ಆಗದೇ ಇರೋ ಹಸುಗಳು, ವಯಸ್ಸಾಗಿರೋ ಹಸುಗಳು, ಏನಾದ್ರು ಆಕ್ಸಿಡೆಂಟ್ ಆಗಿರೋ ಬೆನ್ನು ಮೂಳೆ ಮುರಿದೋ ತೋರಿಸ್ತೀನಿ. ಆ ಹಸುಗಳೆಲ್ಲ ಭಾಳಷ್ಟಿದೆ. ಆ ಥರ ಹಸುಗಳನ್ನು ಇದ್ರ ಮಧ್ಯೆ ನಾನು ಎಲ್ಲಾನು ಸಮತೋಲನವಾಗಿ ಎಲ್ಲದಕ್ಕೂ ನಾನು ಒಂದೇ ಮೇವು ಕೊಡ್ತಾ ಇದ್ದೀನಿ. ಅದಕ್ಕೂ ಇದ್ರ ಜೊತೆನೇ ಸಾಕ್ತಾ ಇದ್ದೀನಿ. ಆ ಹಸುಗಳಿಂದ ನಾನು ಬರುವಂಥ ಸಗಣಿಲಿ ಭಾಳಷ್ಟು ಬೈ ಪ್ರಾಡಕ್ಟ್ ಮಾಡ್ತಾ ಇದ್ದೀನಿ. ನಾನು ಪಟ್ಟಿರೋ ಕಷ್ಟಕ್ಕೆ ಭಗವಂತ ನನಗೆ ಕೊಟ್ಟಿರೋಂಥ ಗಿಫ್ಟು ಸರ್. ನೋಡಿ, ಈ ಥರ 100 ಕರುಗಳು ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಜುನ್ ಬಾಬು ಅಂತ. ನಮ್ಮದು ಒಂದು ವರ್ಧಿನಿ ಫಾರ್ಮ್ಸ್ ಅಂತ ಚನ್ನಪಟ್ಟಣ ಬ್ಯಾಂಗ್ಳೂರು ಮೈಸೂರು ಹೈವೇಲಿ ಒಂದು ಫಾರ್ಮ್ ಇದೆ. ನಮ್ಮದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ನಮ್ಮಲ್ಲಿ ಯಾವುದೇ ಥರ ಜರ್ಸಿ ಆಗಲಿ HF ಆಗಲಿ ಹಸುಗಳನ್ನ ನಮ್ಮ ಫಾರ್ಮಲ್ಲಿ ಎಂಟ್ರಿನೂ ಮಾಡಿಸೋದಿಲ್ಲ. ಇದಕ್ಕೆ ಒಂದೇ ಕಾರಣ, ನಮ್ಮ ದೇಶದ ಹೆಮ್ಮೆ, ನಮ್ಮ ದೇಶದ ಹಸುಗಳನ್ನ ಸಾಕಬೇಕಂತ ಒಂದು ಪಣ ತೊಟ್ಟು ನಮಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲದ್ರೆ, ಯಾಕಂದರೆ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರು ಜಯನಗರದಲ್ಲಿ. ಸೊ ನನಗೆ ಹಸುಗಳ ಬಗ್ಗೆ ಏನೂ ಮಾಹಿತಿ ಇರಲಿಲ್ಲ. ಸ್ಟಾರ್ಟಿಂಗಲ್ಲಿ ಏನೋ ಜಮೀನಿತ್ತು, ಜಮೀನು ಕೊಂಡ್ಕೊಂಡಾಗ ಒಂದು 10 ಹಸು ತೊಗೊಳ್ಳೋಣ, ಜಮೀನಲ್ಲಿ ಏನಾದ್ರು ಮಾಡೋಣ ಅಂಥೇಳಿ ಒಂದು 10 ಹಸುನ ಶುರು ಮಾಡಿದ್ವಿ. ಶುರು ಮಾಡಿದ್ಮೇಲೆ ಗೊತ್ತಾಯಿತು ನಮಗೆ, ಎಸ್ ಇದ್ರಲ್ಲಿ ನಾವೇನಾದ್ರು ಸಾಧನೆ ಮಾಡ್ಬೋದು ಅಂಥೇಳಿ ಇಲ್ಲೇ ಲೋಕಲ್ ಕೆಲವೊಂದು ದಲ್ಲಾಳಿಗಳ ಹತ್ರ ನಾವು ಹಸುಗಳ ಬಗ್ಗೆ ವಿಚಾರಿಸಿದ್ವಿ. ಎಲ್ಲ ದಲ್ಲಾಳಿಗಳು ನಮಗೆ ಸರಿಸುಮಾರು 1.5 ಲಕ್ಷ, 1 ಲಕ್ಷ, 1.25 ಲಕ್ಷ, 2 ಲಕ್ಷ ಅಂತೆಲ್ಲ ಹೇಳ್ಕೊಂಬಂದರು. ಆವಾಗ ಯಾಕೆ ನಾವು ಇದ್ರದ್ದು ಮೂಲ ಹುಡ್ಕೊಂಡು ಹೋದೆ ಸರ್. ಇದರದ್ದು ಮೂಲ ಹುಡ್ಕೊಂಡು ಹೋದಾಗ ಸಾಹಿವಾಲ್ ಅನ್ನೋದು ಪಂಜಾಬು ರಾಜಸ್ಥಾನ ಸಿಗ್ತಾಯಿತ್ತು, ಗಿರ್ ಅನ್ನೋದು ಗುಜರಾತಲ್ಲಿ ಸಿಗ್ತಾಯಿತ್ತು. ಇವತ್ತು ಒಂದು ಚಿಕ್ಕದಾಗ ಒಂದು ಸಾಮ್ರಾಜ್ಯ ಸೃಷ್ಟಿ ಮಾಡಿದ್ದೀನಿ ಸರ್. ಈಗ ನನ್ನ ಸಾಮ್ರಾಜ್ಯದಲ್ಲಿ ಕಡಿಮೆ ಅಂದ್ರೂ 550 ಹಸು ಮೇಲಿದೆ ಸರ್. ಪ್ಲಸ್ ಕರುಗಳು. ಸೊ ಈ ನನ್ನ ಜರ್ನಿ ಲಾಸ್ಟ್ 6 ಇಯರ್ಸ್ ಜರ್ನಿ ಮಾಡಿದ್ರಿಂದ ಈಗ ನಮ್ಮಲ್ಲಿ ಸರಿಸುಮಾರು ಒಂದು 14 ಭಾರತ ದೇಶೀಯ ತಳಿಗಳಿದೆ ಸರ್. ಯಾವ್ದು ಜಾಸ್ತಿ ಹಾಲು ಕೊಡುತ್ತೆ, ಯಾವ್ದು ನಮಗೆ ಸೂಕ್ತ, ಇಲ್ಲಿನ ವಾತಾವರಣಕ್ಕೆ, ಇಲ್ಲಿನ ನೀರು, ಇಲ್ಲಿನ ಫಾಡರು, ಇಲ್ಲಿನ ಫೀಡ್ಗೆ ಯಾವ ಸೂಕ್ತ ಅಂಥೇಳಿ 6 ವರ್ಷ ನನ್ನ ಜರ್ನಿಲಿ ಏನೇನು ಮಾಡಿದೆ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸರ್. ನೋಡಿ, ಈಗ ಡೈಲಿ ನಾನು 950 ಲೀಟರ್ಸ್ 950 ಲೀಟರ್ ಬೆಳಗ್ಗೆ ಸಂಜೆ ಹಾಲನ್ನು ತಗೊಳ್ತಾ ಇದ್ದೀನಿ ಸರ್. ಅಂದರೆ ನಾವು ಪ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ಇದರಲ್ಲಿ ನಾನು ಬೆಂಗಳೂರು ಮತ್ತು ಮೈಸೂರು ಮಾರ್ಕೆಟಿಗೆ ಸರಿಸುಮಾರು ಎಲ್ಲ ಮನೆಗಳಿಗೂ ನಾನು ನಮ್ಮ ಕಸ್ಟಮರ್ಸ್ಗೆ ಎಲ್ಲರಿಗೂ ಮನೆ ಬಾಗಿಲಿಗೆ ಹೋಗ್ಬಿಟ್ಟು ಹಾಲು ಕೊಡ್ತಾಯಿದ್ದೀನಿ ಸರ್. ಇದರದ್ದೇ ಫ್ಯಾಕ್ಟ್ರಿ ನಾನು ನಿಮ್ಮ ಹಿಂದೆ ಮಾಡಿದ್ದೀನಿ. 95 ರೂಪೀಸ್ ಪರ್ ಲೀಟರ್ ಅಂಥೇಳಿ ಹಾಲು ಮಾಡ್ತಾಯಿದ್ದೀನಿ ಸರ್. ನಾನು ತುಪ್ಪ ಮಾಡ್ತಾಯಿದ್ದೀನಿ, ಮೊಸರು ಕೊಡ್ತಾಯಿದ್ದೀನಿ, ಬೆಣ್ಣೆ ಮಾಡ್ತಾಯಿದ್ದೀನಿ, ಮತ್ತು ಆಯಿಲ್ಗಳನ್ನೆಲ್ಲ ಇದನ್ನಂದರೆ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಇದನ್ನೆಲ್ಲ ನಾವು ನಮ್ಮ ಶೆಡ್ಡಲ್ಲೇ ಮಾಡ್ತಾಯಿದ್ದೀವಿ ಸರ್. ನಮ್ಮ ತಂದೆ ರೈತರಲ್ಲ, ನಮ್ಮ ತಾತ ರೈತರಾಗಿದ್ದರು. ಬೆಂಗಳೂರಲ್ಲಿ ಹುಟ್ಟಿ ಬೆಳೆದವ್ರು ನಾವು ಏನು ತಿಳಿದೆ, ಅಗ್ರಿಕಲ್ಚರ್ ಬಗ್ಗೆ ಏನು ತಿಳಿದೆ, ಹಸುಗಳ ಬಗ್ಗೆ ಏನೂ ಗೊತ್ತಿಲ್ಲದೆ ನಾವು ಇಲ್ಲಿ ಬಂದು 10 ಹಸುವಿಂದ ಇವತ್ತು ಸರಿಸುಮಾರು 500 ಹಸು ಮೇಲೆ ಮಾಡಿದ್ದೀವಿ ಅಂತ ಹೇಳಿದ್ರೆ, ನೀವು ರೈತರ ಮಕ್ಕಳು, ನೀವು ಹುಟ್ಟಿ ಬೆಳೆದಿರೋದು ಹಳ್ಳಿಲಿ, ನೀವು ರೈತರ ಮಕ್ಕಳು ಯಾಕೆ ಸಾಧನೆ ಮಾಡಬಾರ್ದು? 220 ಹಸುಗಳು ನಮ್ಮಲ್ಲಿ ಇವಾಗ ಗಿರ್ ಹಸುಗಳಿದೆ ಸರ್. ಕರುಗಳನ್ನ ಬಿಟ್ಟು ಓನ್ಲಿ ಕೌಸ್. ನಿಮ್ಮ ಮುಂದೆ ಇರೋಂಥ ಇದು ಸಾಹಿವಾಲ್ ಹಸುಗಳು. ಈ ಸಾಹಿವಾಲ್ ಹಸುಗಳ ಬಗ್ಗೆ ನಾನು ಫೋಕಸ್ ಮಾಡಿ ಒಂದು 75 ಹಸುಗಳನ್ನ ಇವಾಗ ಸಾಕ್ತಾ ಇದ್ದೀನಿ ಸರ್. ಇದರಿಂದ ನನಗೆ ಬಹಳಷ್ಟು ಅಡ್ವಾಂಟೇಜ್ ಇದೆ. ಯಾಕೆ ನಾನು ಹಾಲು ಸಪ್ಲೈ ಮಾಡೋದ್ರಿಂದ ಸಾಹಿವಾಲ್ ಹಸುಗಳದ್ದು A2 ಪ್ರೋಟೀನ್ ಆಗಿರೋದ್ರಿಂದ ಈಸಿ ಮೇಂಟೆನೆನ್ಸ್ ಇಶ್ಯೂಸ್ ಇರಲ್ಲ, ಹಾಲು ಕರಿಬೇಕಾದ್ರೆ ಸಮಸ್ಯೆ ಬರೋದಿಲ್ಲ. ಹಾಗಾಗಿ ಈ ಹಸುಗಳನ್ನ ಇವಾಗ ತಂದ್ಕೊಂಡು ನೋಡ್ತಾ ಇದ್ದೀನಿ. ಅಪಾರ್ಟ್ ಫ್ರಮ್ ಸಾಹಿವಾಲ್ ನಮ್ಮಲ್ಲಿ ಕಾಂಕ್ರೇಜ್ ಹಸುಗಳಿದೆ. ಕಾಂಕ್ರೇಜು, ತಾರ್ಪಾರ್ಕರು, ರಾಠಿ. ನೋಡಿ, ಇಲ್ಲಿರೋದು ನಿಮ್ಮ ಮುಂದೆ ಇರೋದು ರಾಠಿ. ಇದು ಒಂದು ವಿಶೇಷ ತಳಿ. ಸೊ ರಾಠಿ, ತಾರ್ಪಾರ್ಕರು ನೋಡಿ, ಅಲ್ಲೂ ಒಂದು ತಾರ್ಪಾರ್ಕ ಬಿಟ್ಟಿದ್ದೀವಿ. ಸೊ ಈ ಥರ ಬೇರೆ ಬೇರೆ ತಳಿಗಳನ್ನ ತಂದು ನಾನಿಲ್ಲಿ ಅದನ್ನು ಬ್ರೀಡಿಂಗ್ ಮಾಡಿ ಅದರಿಂದ ಹಾಲು, ಮೊಸರು, ತುಪ್ಪ ಇದನ್ನೆಲ್ಲ ನಾನು ಮಾರ್ಕೆಟಲ್ಲಿ ಎಂಡ್ ಯೂಸರ್ ಅಂದರೆ ಕಸ್ಟಮರ್ ಮನೆ ಬಾಗಿಲಿಗೆ ನಾವು ಹೋಗ್ಬಿಟ್ಟು ಕೊಡ್ತಾ ಇದ್ದೀವಿ ಸರ್. ಇದರಿಂದ ಯಾವುದೇ ರೈತರುಗಳಾಗಲಿ ನಾಟಿ ಹಸು ಮಾಡಿ ಅದರಿಂದ ನಾವು ಪ್ರಾಡಕ್ಟ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಮಾಡೋದ್ರಿಂದ ಲಾಸ್ ಅಂತೂ ಆಗೋದಿಲ್ಲ ಸರ್. ಎಲ್ಲ ಥರ ಕಷ್ಟಪಟ್ಟಿದ್ದೀವಿ. ಅಂದರೆ ಇವತ್ತು 500 ಹಸು ಸಾಕ್ತೀನಿ ಅಂತ ಹೇಳಿದ್ರೆ ಅದು ಅಷ್ಟು ಈಸಿ ಕೆಲಸ ಅಲ್ಲ ಸರ್. ಒಂದು ದಿವಸಕ್ಕೆ ನನಗೆ ಮೇವು ಕಡಿಮೆ ಅಂದರೂ ನನಗೆ 5 ಟನ್ ಬೇಕು ಸರ್. ಅಂದರೆ ಬರೀ ಹಸಿ ಮೇವು ಹೇಳ್ತಾ ಇರೋದು. ಈ ಹಸಿ ಮೇವು ನೋಡಿ, ನಮ್ಮಲ್ಲಿ ಹಸು ಕೊಡೋದೆಲ್ಲ ನಾವು ಜೋಳದ ಕಡ್ಡಿ, ನಾವು ನೇಪಿಯರ್ ಕೊಡೋದಿಲ್ಲ. ನಾವು ನೇಪಿಯರ್ ಕೊಟ್ಟು ಅಭ್ಯಾಸ ಮಾಡೋದಿಲ್ಲ ನಮ್ಮ ಹಸುಗಳಿಗೆ. ಎಲ್ಲದಕ್ಕೂ ನಾವು ಜೋಳದ ಕಡ್ಡಿ ಕೊಡ್ತಾ ಇದ್ದೀವಿ. ಎರಡನೇದು ರಾಗಿ ಹುಲ್ಲು ಅಥವಾ ಭತ್ತದ ಹುಲ್ಲು ಕೊಡ್ತಾ ಇದ್ದೀವಿ. ಕೆಲವಾದ ಹಸುಗಳಿಗೆ ಅದಕ್ಕೆ ತಕ್ಕನಾಗೆ ಫೀಡು ಕೊಡ್ತೀವಿ ಸರ್. ಈ ಥರ ನಾವು ಮೇಂಟೈನ್ ಮಾಡೋದ್ರಿಂದ ಹಸು ಹಾಲು ಚೆನ್ನಾಗಿ ಕೊಡುತ್ತೆ, ಹಸುಗಳು ಆರೋಗ್ಯವಾಗಿರುತ್ತೆ. ಮತ್ತು ನೆಕ್ಸ್ಟು ಕರುಗಳು ಹಾಕ್ತಾ ಹೋದಂಗೆ ಹಸು ಬಾಡಿ ವೆಯ್ಟ್ ಕಮ್ಮಿ ಆಗೋದಿಲ್ಲ. ನನ್ನ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಾ ಇದ್ದೀನಿ. ನೋಡಿ, ಹಸುಗಳಿಗೆ ನೀವು ಯಾವುದೇ ಥರ ಬಂಗ್ಲೋ ಕಟ್ಟೋ ಅವಶ್ಯಕತೆ ಇಲ್ಲ ಸರ್. ಅಂದರೆ ಹೈಟೆಕ್ ಆಗಿ ಶೆಡ್ ಕಟ್ಟೋ ಅವಶ್ಯಕತೆ ಇಲ್ಲ. ನೀವು ನೋಡ್ಬೋದು ನನ್ನ ಶೆಡ್ಡು, ಇಟ್ಸ್ ಆಲ್ ಓಪನ್ ಸ್ಪೇಸ್.
ನಿಮಗೆ ಕಂಪ್ಲೀಟ್ಲಿ ಗಾಳಿ ಕೊಡುವಂಥ ಶೆಡ್ಡು ನೋಡಿ. ಈ ಶೆಡ್ ಆಗಲಿ, ಆ ಶೆಡ್ ಆಗಲಿ, ಅಲ್ಲಿರೋ ಶೆಡ್ ಆಗಲಿ, ಹಿಂದೆ ಇರೋ ಶೆಡ್ ಆಗಲಿ, ಯಾವುದೇ ಥರ ನಾನು ಶೆಡ್ಗಳಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಲ್ಲ ಸರ್. ಬೇಸಿಕ್ ನೆಸೆಸಿಟಿ ಏನು ಬೇಕು, ಹಸುಗಳು ಗಾಳಿ ಬೆಳಕಿರಬೇಕು ಮತ್ತು ಮಳೆ ಹಸುಗಳಿಗೆ ತಾಕಬಾರ್ದು. ಈ ನಾಟಿ ಹಸುಗಳಿಗೆ ಮಳೆ ಅಂದರೆ ಅಷ್ಟು ಇಷ್ಟ ಆಗಲ್ಲ, ಹಾಗಾಗಿ ಮಳೆ ಬೀಳಬಾರ್ದು ಅನ್ನೋ ಕಾರಣ ಶೀಟ್ ಹಾಕ್ಸ್ಕೊಂಡಿದ್ದೀನಿ. ಅದು ಬಿಟ್ಟು ಹಸುಗಳಿಗೆ 24 ಗಂಟೆ ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ, ಒಳ್ಳೆ ನೀರು ಕೊಟ್ಟು ಇದನ್ನು ನ್ಯಾಚುರಲ್ ವೇಯಲ್ಲಿ ಸಾಕ್ತಾ ಇದ್ದೀವಿ ಸರ್. ಇದರಿಂದ ಏನಾಗುತ್ತೆ, ಹಸುನೂ ಹೆಲ್ತಿಯಾಗಿರುತ್ತೆ, ಹಸು ಕೊಡೋ ಹಾಲು ತುಂಬ ಕ್ವಾಲಿಟಿ ಆಗಿರುತ್ತೆ. ಹಸು ಅಂತ ಹೇಳಿದ್ರೆ, ನಾಟಿ ಹಸು ಅಂತ ಹೇಳಿದ್ರೆ ಇಟ್ ಈಸ್ ಎ ಸೆಂಟಿಮೆಂಟ್ ಅಟ್ಯಾಚ್ಡ್ ಆಗಿರೋಂಥ ಹಸುಗಳು ಕಣ್ಣಲ್ಲಿ ನೀರು ಬರೆಸ್ಕೊಂಡು ಹಸುಗಳನ್ನ ಒಡೆದು ಹಿಂಸೆ ಮಾಡಿ ಹಾಲು ಕರೆದ್ರೆ ಅದು ನಮಗೆ ಪಾಪದ ಕೆಲಸ ಸರ್. ನಮ್ಮ ಹಸುಗಳು ನೋಡಿ, ಯಾವ ಹಸುಲು ನಿಮ್ಗೆ ಕಣ್ಣೀರು ಕಾಣಿಸೋದಿಲ್ಲ. ಯಾವುದೇ ಹಸು ನೋಡಿ, ಎಲ್ಲನೂ ಹ್ಯಾಪಿಗೋ ಇರ್ತಾರೆ, ಎಲ್ಲನೂ ಆರಾಮಾಗಿ ಖುಷಿಯಾಗಿ ಅವ್ರ ಪಾಡಿಗೆ ಅವ್ರು ತಿನ್ಕೊಂಡು ಅವ್ರ ಪಾಡಿಗೆ ಅವ್ರು ಹೆಲ್ತಿಯಾಗಿದ್ದು ಅವ್ರು ಹಾಲು ಕೊಟ್ಟಾಗ ಏನಾಗುತ್ತೆ, ಆ ಹಾಲು ನಮ್ಮನೆ ಮಕ್ಕಳು ಕುಡಿದ್ರಾಗ ಇದರಲ್ಲಿ ಏನು ಭಾವನೆಗಳು, ಎಮೋಷನ್ಸ್ ಏನಿರುತ್ತೆ ಆ ಹಾಲಲ್ಲಿ ಮಿಕ್ಸ್ ಆಗಿರುತ್ತೆ ಸರ್. ಹಾಗಾಗಿ ಮಕ್ಕಳ ಆರೋಗ್ಯನೂ ತುಂಬ ಹೆಲ್ತಿಯಾಗಿರುತ್ತೆ. ಈಗ ಈ ಚೆನ್ನಾಗಿರೋ ಹಸುಗಳ ಜೊತೆ ನಾನೇನು ಮಾಡ್ತಾಯಿದ್ದೀನಿ, ಕೆಲವೊಂದು ಹಸುಗಳು ನಾನ್ ಪ್ರೊಡಕ್ಟಿವ್ ಕೌಸ್ ಅಂತ ಹೇಳಿದ್ರೆ ಪ್ರೆಗ್ನೆಂಟ್ ಆಗದೇ ಇರೋ ಹಸುಗಳು, ವಯಸ್ಸಾಗಿರೋ ಹಸುಗಳು, ಮತ್ತು ಏನಾದ್ರು ಆಕ್ಸಿಡೆಂಟ್ ಆಗಿರೋ ಬೆನ್ನು ಮೂಳೆ ಮುರಿದೋ ತೋರಿಸ್ತೀನಿ. ಆ ಹಸುಗಳೆಲ್ಲ ಭಾಳಷ್ಟಿದೆ, ನೆಕ್ಸ್ಟ್ ನಿಮ್ಗೆ ಅಲ್ಲಿ ತೋರಿಸ್ತೀನಿ. ಆ ಥರ ಹಸುಗಳನ್ನು ಇದ್ರ ಮಧ್ಯೆ ನಾನು ಇವ್ರಿಗೆ ಏನು ಮೇವು ನೋಡಿ ನಿಮ್ಮ ಮುಂದೆ ಕಾಣಿಸೋ ಎಲ್ಲನೂ ಸಮತೋಲನವಾಗಿ ಎಲ್ಲದಕ್ಕೂ ನಾನು ಒಂದೇ ಮೇವು ಕೊಡ್ತಾ ಇದ್ದೀನಿ. ಅದಕ್ಕೂ ಇದ್ರ ಜೊತೆನೇ ಸಾಕ್ತಾ ಇದ್ದೀನಿ. ಅದರಿಂದ ಹಾಲು ಕೊಡಲ್ಲ ಅಂಥೇಳಿ ಅದನ್ನು ಕಡೆಗಣಿಸ್ಬಿಟ್ಟು ಅದನ್ನು ಬೈ ಪ್ರಾಡಕ್ಟ್ ಸಿಗಲ್ಲ ಅಂಥೇಳಿ ಅದು ಬಿಟ್ಟು ಮಾಡೋಕ್ಕಲ್ಲ. ಬಟ್ ಆ ಹಸುಗಳಿಂದ ನಾನು ಬರುವಂಥ ಸಗಣಿಲಿ ಭಾಳಷ್ಟು ಬೈ ಪ್ರಾಡಕ್ಟ್ ಮಾಡ್ತಾಯಿದ್ದೀನಿ. ಒಂದು ಭರಣಿ, ಇನ್ನೊಂದು ಧೂಪ, ಇನ್ನೊಂದು ಅಗರಬತ್ತಿ, ಇನ್ನೊಂದು ನಾವು ಲಾಕ್ಸ್ ಅಂದರೆ ಶವ ಸಂಸ್ಕಾರ ಮಾಡೋಕ್ಕೆ ಲಾಕ್ಸ್ ಮಾಡ್ತಾಯಿದ್ದೀವಿ, ಅದನ್ನು ಮಾಡ್ತಾಯಿದ್ದೀನಿ. ಅದಕ್ಕಿಂತ ಇನ್ನೊಂದು ಬ್ಲ್ಯಾಕ್ ಗೋಲ್ಡ್ ಅಂತ ಹೇಳಿದ್ರೆ ವರ್ಮಿ ಕಂಪೋಸ್ಟ್ ಅಂದರೆ ಎರೆಹುಳ ಗೊಬ್ಬರನ ನಮ್ಮ ಇದರಲ್ಲಿ ಮಾಡ್ತಾಯಿದ್ದೀನಿ. ಈ ಎರೆಹುಳ ಗೊಬ್ಬರ ನಾನು ಬೆಂಗಳೂರು ಮಾರ್ಕೆಟಲ್ಲಿ 1 kg ಗೊಬ್ಬರಕ್ಕೆ 15 ರೂಪಾಯಿ ಕೊಟ್ಟು ತೊಗೊಳ್ತಾ ಇದ್ದಾರೆ. ನನ್ನ ಹತ್ರ ಗ್ರಾಹಕರು ತೊಗೊಳ್ತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಸುಮಾರು ಬರೀ ಅಪಾರ್ಟ್ಮೆಂಟ್ಗಳು ಇರೋದ್ರಿಂದ ಎಲ್ಲ ಅಪಾರ್ಟ್ಮೆಂಟ್ಗಳನ್ನು ಬಾಲ್ಕನಿಗಳಲ್ಲಿ ನೋಡಿ, ಈ ಥರ ಬಾಲ್ಕನಿಗಳಲ್ಲಿ ಪಾಟ್ಸು, ಗಿಡಗಳು, ವೆಜಿಟೇಬಲ್ಸ್ ಪಾಟ್ಸ್ ಎಲ್ಲ ಇಟ್ಟಿರ್ತಾರೆ. ಆ ಪಾಟ್ಸ್ಗಳಿಗೆ ನಾನು ವರ್ಮಿ ಕಂಪೋಸ್ಟ್ನ ಸಪ್ಲೈ ಮಾಡ್ತಾಯಿದ್ದೀನಿ. ಅದು ಬ್ಲ್ಯಾಕ್ ಗೋಲ್ಡ್ ಅಂತ ಯಾಕೆ ಕರೆದೆ ಅಂತ ಹೇಳಿದ್ರೆ, ನಮಗೆ ಯಾವುದರಲ್ಲೂ ಅಷ್ಟು ದುಡ್ಡು ಇಲ್ಲ ಸರ್, ಈ ಗೊಬ್ಬರದಲ್ಲಿ ಅಷ್ಟು ದುಡ್ಡಿದೆ. ನೋಡಿ, ಇದು ನಮ್ಮಲ್ಲಿ ಮಾಡುವಂಥ ಭರಣಿ. ಇದನ್ನು ಮನೆಗೆ ಸಪ್ಲೈ ಮಾಡ್ತಾಯಿದ್ದೀವಿ ಹಾಲು ಜೊತೆ. ಇದನ್ನು ಯಾಕೆ ಸಪ್ಲೈ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ, ಅವರು ಮನೇಲಿ ಇದೆಲ್ಲ ಅಗ್ನಿಹೋತ್ರ ಎಲ್ಲ ಮಾಡ್ತಾರೆ, ಅಗ್ನಿಹೋಮ ಎಲ್ಲ ಮಾಡ್ತಾರಲ್ಲ ಸರ್, ಅದಕ್ಕೆ ಭರಣಿ ಯೂಸ್ ಮಾಡ್ತಾರೆ. ಹಾಗಾಗಿ ಎಲ್ಲರೂ ನಮ್ಗೆ ಹಾಲು ಕೊಡುವಂಥ ಕಸ್ಟಮರ್ಸ್ಗಳಿಗೆ ಭರಣಿ ಕೊಡ್ತೀವಿ. ಇದರಿಂದ ಏನು ಮಾಡ್ತೀವಿ, ಇದನ್ನು ಪೌಡ್ರ್ ಫಾರ್ಮಲ್ಲಿ ಒಂದು ಕವರಲ್ಲಿ ಹಾಕ್ಕೊಡ್ತೀವಿ. ಅವ್ರೇನು ಮಾಡ್ತಾರೆ, ಸಂಜೆ ಹೊತ್ತು ಬೆಳಿಗ್ಗೆ ಧೂಪ ಹಾಕ್ತಾರಲ್ಲ, ಆ ಧೂಪಕ್ಕೆ ಇದನ್ನು ಕ್ರಷ್ ಮಾಡಿರೋಂಥ ಪೌಡರ್ ಧೂಪಕ್ಕೆ ಹಾಕಿದಾಗ ಮನೇಲಿ ಪಾಸಿಟಿವ್ ಎನರ್ಜಿ ಇರುತ್ತೆ, ಮತ್ತು ಯಾವುದೇ ಥರ ಬ್ಯಾಡ್ ನೆಗೆಟಿವ್ ಮನೇಲಿ ಎನರ್ಜಿ ಇರೋದಿಲ್ಲ ಅಂಥೇಳಿ ನಮ್ಮ ಪೂರ್ವಜಕರು ಹೇಳಿದ್ದಾರೆ. ಈ ಭರಣಿ ನಾವು ಮಾಡಿರೋದು ನಾನು ಹೇಳಿದ್ನಲ್ಲ, ನಾವು ಕಟಕರು ಅಲ್ಲಿಂದ ತೊಗೊಂಬಂದಿದ್ದೀವಿ ಹಸುಗಳಂತ. ಆ ಹಸುಗಳಿಂದ ಹಾಲು ಕೊಡದೇ ಇರೋವಂಥ ಹಸುಗಳಿಂದ ಭರಣಿ ಮಾಡಿದ್ದೀವಿ ಸರ್. ಹಾಗಾಗಿ ಆ ಥರ ಹಸುಗಳಲ್ಲೂ ನಾವು ಲಕ್ಷಾಂತರ ರೂಪಾಯಿ ದುಡ್ಡು ಮಾಡ್ಬೋದು ಅನ್ನೋದಕ್ಕೆ ಇದೊಂದು ನಿಮ್ಗೊಂದು ಲೈಫ್ ಎಕ್ಸಾಂಪಲ್ ಸರ್. ನೋಡಿ ಸರ್, ನಿಮ್ಗೆ ಏನು ಹೇಳ್ತಾ ಇನೋ ಅದು ಸತ್ಯ, ಅದ್ರಲ್ಲಿ ಯಾವುದೇ ಥರ ನಾನು ಮುಚ್ಚಿಟ್ಟೇನು ಹೇಳ್ತಾ ಇಲ್ಲ. ನೋಡಿ, ಎಲ್ಲ ದೇಸಿ ಹಸುಗಳು ನಿಮಗೆ ಹಾಲು ಜಾಸ್ತಿ ಕೊಡುತ್ತೆ ಅನ್ನೋದು ಸುಳ್ಳು. ನೋಡಿ, ಈಗ ಒಂದು ಸಾಯಿವಾಲ್ ಅಂತಿದೆ, ಈ ಕಡೆ ನಿಮ್ಮ ಕಡೆ ಈ ಸಾಯಿವಾಲ್ ಇದೆ. ಈ ಸಾಯಿವಾಲ್ ನನಗೆ ಒಂದು ಟೈಮ್ಗೆ 4 ರಿಂದ 5 ಲೀಟ್ರ್ ಹಾಲು ಕೊಡುತ್ತೆ. ಓಕೆ, ಇದು ತಾರ್ಪಾರ್ಕರ್ ಸರ್. ಈ ತಾರ್ಪಾರ್ಕರ್ ನಿಮಗೆ 5.5-6 ಲೀಟ್ರ್ ಹಾಲು ಕೊಡುತ್ತೆ. ರಾಠಿನೂ ಅಷ್ಟೇ ಸರ್, 4 ಲೀಟ್ರ್ ಒಂದು ಟೈಮ್ಗೆ ಹಾಲು ಕೊಡುತ್ತೆ. ಇದು ರಾಠಿ. ಹೀಗೆ ನೀವು ಮುಂದೆ ಬಂದರೆ ನೋಡಿ, ಇಲ್ಲಿ ಕಾಂಕ್ರೇಜ್ ಇದೆ, ಇದು ಕಾಂಕ್ರೇಜ್. ಇವಳು ಕರು ಹಾಕಿದ್ದು ನೆನ್ನೆ ರಾತ್ರಿ ಕರು ಹಾಕಿದ್ದಾಳೆ. ಇನ್ನೂ ಸ್ವಲ್ಪ ಅದಕ್ಕೆ ಪ್ರೆಸೆಂಟ್ ಆಚೆ ಬಂದಿಲ್ಲ. ಇವಳು ಕರು ಹಾಲು ಕೊಡೋಕ್ಕೆ ಶುರು ಮಾಡಿದಾಗ ಇವಳು ಕಡಿಮೆ ಅಂದರೆ 7 ಲೀಟ್ರ್ ಹಾಲು ಕೊಡ್ತಾಳೆ ಸರ್. ಇದು ಕಾಂಕ್ರೇಜಲ್ಲಿ ಬೇರೆ ಬೇರೆ ಹಸುಗಳು ಹೀಗಿದೆ ನೋಡಿ, ಬನ್ನಿ ನೋಡಿ ಸರ್. ಬಾಡಿ ಸ್ಟ್ರಕ್ಚರು ಇದು ನೋಡಿ, ಇವಳು ಒಂದು ಟೈಮ್ಗೆ ನನಗೆ 7 ಲೀಟ್ರ್ ಹಾಲು ಕೊಡ್ತಾ ಇದ್ದಾಳೆ ಸರ್. ಇದು ಪ್ಯೂರ್ ಕಾಂಕ್ರೇಜ್ ತಳಿ. ನಿಮ್ಮ ಹಿಂದೆ ಇರೋದು ಕಾಂಕ್ರೇಜ್ ತಳಿ ನೋಡಿ. ಹೀಗೆ ಮುಂದೆ ಬನ್ನಿ ನೋಡಿ, ಈ ಕಡೆ ಇದೆಲ್ಲ ಗಿರ್ ಹಸುಗಳು, ಇದೆಲ್ಲ 100% ಪ್ಯೂರ್ ಗಿರ್ ಕೌಸ್. ಇವೆಲ್ಲ ನಮಗೆ ಒಂದು ಟೈಮ್ಗೆ ಇವಳು 4.5 ಲೀಟ್ರ್ ಕೊಡ್ತಾಳೆ, ಇವಳು 3 ಲೀಟ್ರ್ ಕೊಡ್ತಾಳೆ, ಇವಳು 6.5 ಲೀಟ್ರ್ ಕೊಡ್ತಾಳೆ, ಇವಳು 6 ಲೀಟ್ರ್ ಕೊಡ್ತಾಳೆ, ಇವಳು 6 ಲೀಟ್ರ್ ಕೊಡ್ತಾಳೆ, ಇವಳು 2 ಲೀಟ್ರ್ ಕೊಡ್ತಾಳೆ. ನೋಡಿ, ಅವಳಿಗಿಂತ ಅವಳು ಬಾಡಿ ಸ್ಟ್ರಕ್ಚರ್ ತುಂಬ ದೊಡ್ಡದಾಗಿದೆ, ತುಂಬ ಲೆಂತಿ ಆಗಿದೆ, ದೊಡ್ಡ ಹಸು. ಆದರೆ ಇವಳು ಒಂದು ಟೈಮಿಗೆ ಕೊಡ್ತಿರೋದು 2.5 ಲೀಟ್ರ್. ನೋಡಿ ಸರ್, ಇದು ಒಂದು ಒಳ್ಳೆ ಸಾಯಿವಾಲ್ ತಳಿ, ಒರಿಜಿನಲ್ ಸಾಯಿವಾಲು. ಇದು ಬಂದ್ಬಿಟ್ಟು ನೋಡಿ ಸರ್, ಈ ತಳಿ ನೋಡಿ ಸರ್, ಇದು ತುಂಬ ಸ್ಪೆಷಲ್ ಆದ ತಳಿ. ಇದನ್ನು ತಾರ್ಪಾರ್ಕರ್ ಅಂತಾರೆ, ಈ ವೈಟ್ ಒನ್. ನೋಡಿ ಸರ್, ಈ ಹಸು ನಾನು ನಿಮ್ಗೆ ಆಗಲೇ ಹೇಳಿದ್ನಲ್ಲ, ಕಟಕರ ಕೈಯಿಂದ ತಪ್ಪಿಸ್ಕೊಂಡು ನನ್ನ ಹತ್ರ ಬಂದು ಜೀವಂತವಾಗಿರುವಂಥ ಹಸು ಸರ್. ಇದು ಇನ್ನು ಆ ಕಡೆ ಎಲ್ಲ ಇದೆ ಸರ್, ಇವೆಲ್ಲ ಹಾಲು ಕೊಡೋ ಹಸುಗಳು ಸರ್. ಇದೆಲ್ಲ ಕಾಂಕ್ರೇಜ್ ಹಸುಗಳು, ಎಲ್ಲ ಮಿಲ್ಕಿಂಗ್ ಕೌಸ್. ನಿಮ್ಮ ಮುಂದೆ ಲೈವ್ ಮಿಲ್ಕಿಂಗ್ ಮಾಡಿ ತೋರಿಸ್ತೀನಿ. ಇವಳು ಕಡಿಮೆ ಅಂದರೂ 4.5-5 ಲೀಟ್ರ್ ಕೊಡ್ತಾಳೆ. ನೋಡಿ ಸರ್, ಇದು ನಾನು
ಪಟ್ಟಿರೋ ಕಷ್ಟಕ್ಕೆ ಭಗವಂತ ನನಗೆ ಕೊಟ್ಟಿರೋಂಥ ಗಿಫ್ಟು ಸರ್. ನೋಡಿ ಈ ಥರ ನೂರಾರು ಕರುಗಳು, ಇಲ್ಲಿ ನೋಡಿ ಸರ್, ಇಲ್ಲಿ ಬನ್ನಿ, ಈ ಕರುಗಳು, ಮತ್ತು ಇಲ್ಲಿ ನೋಡಿ ಸರ್, ಇಲ್ಲಿ ಕಟ್ಟಾಕಿದೆಯಲ್ಲ ಈ ಕರುಗಳು, ಇದೆಲ್ಲ ಭಗವಂತ ನಾನು ಕಷ್ಟಪಟ್ಟಿದ್ದಕ್ಕೆ ಕೊಟ್ಟಿರೋಂಥ ಗಿಫ್ಟ್ ಸರ್. ನಮ್ಮಲ್ಲಿ ಸರಿಸುಮಾರು 95ರಿಂದ 110 ಕರುಗಳಿದೆ ಸರ್. ಇದೆಲ್ಲನೂ ಲಾಸ್ಟ್ 2 ವರ್ಷದಲ್ಲಿ ಮಾಡಿರುವಂಥ ಕರುಗಳು. ಅದಕ್ಕಿಂತ 2 ವರ್ಷದ ಮುಂಚೆ ಆಗಿರೋ ಕರುಗಳು ಆಲ್ರೆಡಿ ಪ್ರೆಗ್ನೆಂಟ್ ಆಗಿದೆ, ಅದು ಆ ಕಡೆ ಸೆಕ್ಷನ್ ಇದೆ ಸರ್. ನಿಮಗೆ ಸರ್ ಒಂದು ಹಸುವಿಂದ ನಾವು ಏನು ಮಾಡ್ತಾ ಇದ್ದೀವಿ, ಹಾಲು ನಾವು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ. ಹಾಲು ಬಿಟ್ಟು ನಾವೇನು ಮಾಡ್ತಾ ಇದ್ದೀವಿ, ಬೆಲೋನಾ ಮೆಥಡಲ್ಲಿ ನಾನು ನಿಮಗೆ ಫ್ಯಾಕ್ಟ್ರಿ ಕರ್ಕೊಂಡೋಗಿ ತೋರಿಸ್ತೇನೆ. ಬೆಲೋನಾ ಮೆಥಡ್ ಅಂತ ಹೇಳಿದ್ರೆ ಬೆಣ್ಣೆ ಕಡ್ದು ನಾವು ಬೆಲೋನಾ ಮೆಥಡಲ್ಲಿ ತುಪ್ಪ ಕಾಯಿಸ್ತೀವಿ, ತುಪ್ಪ ಮಾಡ್ತಾಯಿದ್ದೀವಿ. ತುಪ್ಪ ಆದಮೇಲೆ ಪನೀರ್ ಮಾಡ್ತಾಯಿದ್ದೀವಿ, ಮೊಸರು ಕೊಡ್ತಾಯಿದ್ದೀವಿ. ಮತ್ತು ನನ್ನ ಹಸುಗಳಿಗೆ ಹಿಂಡಿ ಬೇಕು ಸರ್, ಹಸುಗಳಿಗೆ ನಾನು ಹಿಂಡಿ ಕೊಡ್ತೀನಿ. ಹಿಂಡಿಗೋಸ್ಕರ ಏನು ಮಾಡಿದೆ, ನನಗೆ ಲಕ್ಷಾಂತರ ರೂಪಾಯಿ ಬರೀ ತಿಂಗಳಿಗೆ ಹಿಂಡಿದು ಬಿಲ್ ಆಗ್ತಾಯಿತ್ತು. ಆ ಹಿಂಡಿ ಬಿಲ್ಲನ್ನು ಅವಾಯ್ಡ್ ಮಾಡೋಕ್ಕೆ ಏನು ಮಾಡಿದೆ, ಮರದ ಗಾಣ ಒಂದು ತಂದಿಟ್ಕೊಂಡಿದ್ದೀನಿ ಸರ್. ಆ ಮರದ ಗಾಣಲ್ಲಿ ನೋಡಿ, ನಿಮ್ಮ ಸುತ್ತಮುತ್ತ ಇರೋ ಕೊಬ್ಬರಿ, ನಮ್ಮ ಫಾರ್ಮಲ್ಲಿರೋ ಕೊಬ್ಬರಿ ನಾವು ಕೊಬ್ಬರಿ ಎಣ್ಣೆ ತೆಗಿತಾ ಇದ್ದೀವಿ. ಮತ್ತು ಕಡಲೆ ಬೀಜದಲ್ಲಿ ಕಡಲೆಕಾಯಿ ಹಿಂಡಿ ಅಂತ ಎಣ್ಣೆ ಮತ್ತು ಹಿಂಡಿ ತೆಗಿತಾ ಇದ್ದೀವಿ. ಆ ಎರಡರದ್ದು ಹಿಂಡಿ ನಾನು ನಮ್ಮ ಹಸುಗಳಿಗೆ ಫೀಡ್ ಮೂಲಕ ಕೊಡ್ತಾ ಇದ್ದೀನಿ ಸರ್. ಅದರಿಂದ ಏನಾಗುತ್ತೆ, ನನಗೆ ಹಿಂಡಿ ದುಡ್ಡು ಕಮ್ಮಿ ಆಗುತ್ತೆ, ಹಸುಗಳಿಗೆ ಆರೋಗ್ಯವಾಗಿರುವಂಥ ಹಿಂಡಿ ಸಿಗುತ್ತೆ, ನನಗೂ ಕಾಸ್ಟ್ ಕಟ್ ಆಗುತ್ತೆ, ಹಸುಗಳು ಆರೋಗ್ಯ ಪ್ಲಸ್ ನಾನು ಅದರಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿರೋ ಆಯಿಲ್ಗಳನ್ನ ನಾನು ಹಾಲು ಯಾರು ತೊಗೊಳ್ತಾರೋ ಕಸ್ಟಮರು ಅವ್ರ ಮನೆ ಬಾಗಿಲು ಕೊಡ್ತೀನಿ ಸರ್. ನೋಡಿ ಸರ್, ಅಲ್ಲಿಂದ ನಿಮಗೆ ಆ ಶೆಡ್ಡು ಎಂಟ್ರೆನ್ಸಿಂದ ಇಲ್ಲಿ ನೋಡಿ ಸರ್, ಈ ಕಡೆ ಆ ಎಂಡ್ವರ್ಗು ಇದೆಲ್ಲನೂ ನನಗೆ ಹಾಲು ಬಿಟ್ಟಿರೋಂಥ ಕರುಗಳು ಸರ್. ಸೊ ನೆಕ್ಸ್ಟ್ ಜನ್ರೇಷನ್ಗೆ ಇದನ್ನು ರೆಡಿ ಮಾಡ್ತಾ ಇದ್ದೀನಿ. ಇದಕ್ಕಿಂತ ದೊಡ್ಡದು ಇದೆಯಲ್ಲ ಅದನ್ನು ಆ ಕಡೆ ಫ್ರೀಯಾಗಿ ಬಿಟ್ಟಿದ್ದೀವಿ, ಅದೆಲ್ಲ ಈಗ ಕ್ರಾಸಿಂಗಿಗೆ ಬಂದಿರೋ ಟೈಮಾಗಿ ಅಲ್ಲಿ ಬಿಟ್ಟಿದ್ದೀವಿ. ಸೊ ಇದರಿಂದ ಏನು ನಾನು ಕಲ್ತಿರೋದು ಅಂತ ಹೇಳಿದ್ರೆ, ಒಂದು ಸ್ಟೇಜು ತಾಯಿ ಕರು ಹಾಕಿದ ತಕ್ಷಣವೇ ಆ ಕರು ತಾಯಿ ಜೊತೆ ಮಿನಿಮಮ್ ಫ್ರೀಯಾಗಿ ಫಸ್ಟು 1 ಮಂತ್ ಬಿಟ್ಬಿಡಿ ಸರ್. ತಾಯಿ ಜೊತೆ ಕರು ಕಂಪಲ್ಸರಿ ಇರಲೇಬೇಕು. ಬಿಟ್ಟಾಗ ಏನಾಗುತ್ತೆ, ಕರುನೂ ಆಟೋಮೆಟಿಕ್ಕಾಗಿ ಡೆವಲಪ್ ಆಗುತ್ತೆ, ತಾಯಿನೂ ಕರು ಅಲ್ಲಿ ಹೋಗಿಲ್ಲ ಅಂಥೇಳಿ ಅವಳು ಗಾಬರಿ ಬೀಳೋದಿಲ್ಲ. ಒಂದು ಸಲ ತಾನು ಹಾಕಿರೋ ಕರು ಕಾಣಿಸ್ಲಿಲ್ಲ ಅಂತ ಹೇಳಿದ್ರೆ ಅವಳು ತುಂಬ ಗಾಬರಿಲಿ ಇರ್ತಾಳೆ. ಅಯ್ಯೋ ನನ್ನ ಕರು ಎಲ್ಲೋಯ್ತು ಅಂತ ಹುಡುಕಾಟದಲ್ಲಿ ಇರ್ತಾಳೆ. ಅವಾಗ ಏನು ಮಾಡ್ತಾಳೆ, ಸ್ವಲ್ಪ ಕಾಲೆತ್ತೋದು, ಹೊಡಿಯೋದು, ಗುದ್ದೋದು ಹಾಗೆಲ್ಲ ಮಾಡ್ತಾಳೆ. ಹಾಗಾಗಿ ಕರು ಹಾಕಿದ್ದು 1 ತಿಂಗಳು ತಾಯಿ ಮುಂದೆನೇ ಕರುನ ಕಟ್ಟಿರಿ. ಅದಾದಮೇಲೆ ಸ್ಲೋ ಆಗಿ ಏನಾಗುತ್ತೆ, ಅವಳಿಗೆ ಮಮತೆ ಕಮ್ಮಿ ಆಗುತ್ತೆ. ಅಂದರೆ ತಾಯಿ ಮಮತೆ ಯಾವತ್ತೂ ಕಮ್ಮಿ ಆಗಲ್ಲ, ಬಟ್ ಆದರೆ ಆ ಸ್ಟಾರ್ಟಿಂಗಲ್ಲಿ ಇರೋವಂಥ ಇದಿರಲ್ಲ, ಓಕೆ ಶೀ ಈಸ್ ಸೇಫ್ ಅಂತ ಅವಳ ಮೈಂಡಿಗೆ ಸೆಟ್ ಆಗುತ್ತೆ. ಓಕೆ, ಸೊ ಕರು ಹಾಕಿದ ತಕ್ಷಣವೇ ತಾಯಿನ ಕರುನ ದೂರ ಮಾಡಿಬಿಡಿ, 1 ತಿಂಗಳು ಕರು ಜೊತೆ ಬಿಟ್ಬಿಡಿ. ನೆಕ್ಸ್ಟ್ 3 ಮಂತ್ಸು ಅವಳಿಗೆ ನೀವು ಕರುನ ತುಂಬ ಚೆನ್ನಾಗಿ ಡೆವಲಪ್ ಮಾಡಬೇಕು ಅಂದರೆ 2 ಕೆಚ್ಚಲು ಹಾಲು, 2 ಡಿಪ್ಪಲ್ ಹಾಲನ್ನ ಕರುಗೆ ಕಂಪಲ್ಸರಿ ಕುಡಿಸ್ಬಿಡಿ ಸರ್. ನೀವೇನು ಅದಕ್ಕೆ ಬೇರೆ ಏನಾದ್ರು ಅಡಿಷನಲ್ ತಿನ್ನಿಸ್ಬೇಕನ್ನೋ ಅವಶ್ಯಕತೆನೇ ಇರಲ್ಲ. ತಾಯಿ ಹಾಲು ಪ್ರಪಂಚದಲ್ಲೇ ಶ್ರೇಷ್ಠವಾದ ಹಾಲು. ಹಾಗಾಗಿ ಹಸು ಹಾಲು ಕರುಗೆ 2 ತಿಂಗಳು ನೀವು ಕಂಟಿನ್ಯೂಸ್ ಆಗಿ ಹಾಲು ಕೊಟ್ಟರೆ ಕರು ಆಟೋಮೆಟಿಕಲಿ ಬ್ಯೂಟಿಫುಲ್ಲಾಗಿ ಡೆವಲಪ್ ಆಗುತ್ತೆ ಸರ್. ಅದಾದಮೇಲೆ ನಾವು ಡೆವಲಪ್ ಮಾಡ್ಕೊ, ಯಾಕಂದರೆ ಅದು ಒಂದು ಸಲ ಫೀಡು ಮೇವು ತಿನ್ನೋ ಶುರು ಆದಾಗ ಅದೂ ಅಷ್ಟು ಹಾಲು ಕುಡಿಯೋದಿಲ್ಲ. ನೋಡಿ ಸರ್, ಸ್ಟಾರ್ಟಿಂಗಲ್ಲಿ ನಾನು 10 ಹಸು ತಂದು ಸಾಕಿದಾಗ ಓಕೆ ಇದರಿಂದ ನಾವು ಏನಾದ್ರು ಒಂದು ಸಾಧನೆ ಮಾಡ್ಬೋದು ಅಂತ ನಂಗೆ ಅನ್ನಿಸ್ತು. ಯೂಟ್ಯೂಬ್ ಚಾನಲ್ಸ್ಗಳಲ್ಲಿ ನೋಡಿ ನಾನು ಕೆಲವೊಬ್ಬರಿಗೆ ಕಾಲ್ ಮಾಡಿದೆ ಸರ್. ಕಾಲ್ ಮಾಡಿದಾಗ ಅವರು ಒಂದೊಂದು ಹಸುಗಳು 1.25 ಲಕ್ಷ, 1.5 ಲಕ್ಷ, 2 ಲಕ್ಷ ಅಂತ ಹೇಳಕ್ಕೆ ಬಂದರು. ಆಗ ನನಗೆ ಯಾಕೋ ಕುಗ್ಗೋದೆ ಸರ್, ಅಷ್ಟೊಂದು ಲಕ್ಷಾಂತರ ರೂಪಾಯಿ ಕೊಟ್ಟು ನಾನು ಹಸು ಸಾಕೋದಕ್ಕೆ ಆಗೋದಿಲ್ಲ ಅಂಥೇಳಿ ಇರೋದು ಮೂಲ ಹುಡ್ಕೊಂಡು ಹೋದೆ ಸರ್. ಗಿರ್ ಹಸು ಅಂದರೆ ಗುಜರಾತ್ ಅಂತ ಗೊತ್ತಾಯಿತು, ಸಾಯಿವಾಲ್ ಅಂದರೆ ರಾಜಸ್ಥಾನ್ ಅಂತ ಗೊತ್ತಾಯಿತು, ತಾರ್ಪಾಕರ್ ಎಲ್ಲಿ ಏನು ಅಂಥೇಳಿ ಮೂಲ ತಿಳ್ಕೊಂಡು ಪಂಜಾಬು, ರಾಜಸ್ಥಾನ, ಗುಜರಾತು, UP ಈ ಕಡೆಲ್ಲ ನಾನು ಬಹಳಷ್ಟು ಓಡಾಡಿದೆ ಸರ್. ಓಡಾಡಿದಾಗ ನನಗೆ ಒಂದು ಅರ್ಥ ಆಗಿದೆ ಏನಂತ ಹೇಳಿದ್ರೆ, ಈ ಹಸುಗಳು ಬೆಲೆ 1.5 ಲಕ್ಷ ಅಲ್ಲ, ಈ ಹಸುಗಳು ಬರೇ 50,000 ರೂಪಾಯಿ. ಈ ನಮ್ಮಲ್ಲಿ ಇಲ್ಲಿ 1 ಲಕ್ಷ ಅಂತ ಹೇಳ್ತಾರಲ್ಲ, ಆ 1 ಲಕ್ಷಕ್ಕೆ ನಾನು ಯಾಕೆ 3 ಹಸು ತರಬಾರ್ದು ಅಂಥೇಳಿ ನನಗೆ ಕಾನ್ಫಿಡೆನ್ಸ್ ಬಂತು. ಕಾನ್ಫಿಡೆನ್ಸ್ ಬಂದಮೇಲೆ 1.5 ಲಕ್ಷದ ಜಾಗದಲ್ಲಿ 1 ಹಸು ಜಾಗದಲ್ಲಿ ನಾನು 3 ಹಸು ತೊಗೊಂಡು ಬಂದೆ ಸರ್. ಸೊ ಆ ಥರ 3 ಹಸು ನಿಧಾನಕ್ಕೆ ಶುರು ಮಾಡಿಕೊಂಡು ಇವತ್ತು ಸುಮಾರು 500 ಹಸು ಮೇಲೆ ಮಾಡಿದ್ದೀನಿ. ಕಳೆದ ಒಂದು ಡೈರಿ ಶುರು ಮಾಡಿದಾಗಿಂದ ನನ್ನ ಫಾರ್ಮಲ್ಲಿ ಕಡಿಮೆ ಅಂದರೆ ಒಂದು 26 ಜನಕ್ಕೆ ನಾನು ಕೆಲಸ ಕೊಟ್ಟಂಗೆ ಆಯಿತು ಸರ್. ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ದಂಗೆ ಆಯಿತು. ಸೊ 26 ಫ್ಯಾಮಿಲಿ ನಮ್ಮಲ್ಲಿ ಸ್ಟೇ ಆಗಿದ್ದಾರೆ ಸರ್. ಇವ್ರಿಗೆ ಶಿಫ್ಟ್ ಬೈ ಅಂದರೆ ಬೆಳಗ್ಗೆ ಹಾಲು ಕರಿಬೇಕಾದ್ರೆ ಒಂದು ಮಧ್ಯಾಹ್ನದವರೆಗೂ ಒಂದು ಶಿಫ್ಟ್ ಇರುತ್ತೆ, ಸಾಯಂಕಾಲ ಮತ್ತೆ ಒಂದು ಶಿಫ್ಟ್ ಇರುತ್ತೆ, ಮತ್ತು ತುಪ್ಪ ಮಾಡೋರು ಲೇಬರ್ಸ್ ಬೇರೆ, ಹಾಲು ಪ್ಯಾಕಿಂಗ್ ಮಾಡೋ ಲೇಬರ್ಸ್ ಬೇರೆ. ಸೊ ಇಲ್ಲಿಂದ ನಮ್ಮ ಬೆಂಗಳೂರಿಗೆ ಸಪ್ಲೈ ಅಂದರೆ ಹಾಲು ತೊಗೊಂಡು ಬರೋ ಅಂಥ ಲೇಬರ್ ಬೇರೆ. ಹೀಗಾಗಿ ಒಂದು ಎಂಪ್ಲಾಯ್ಮೆಂಟ್ ಅಂದರೆ ಒಂದು ಲೇಬರ್ಸ್ಗೆ ಕೆಲಸ ಕೊಡುವಂಥ ಕೆಲಸ ಇಲ್ಲಿ ಮಾಡ್ಕೊಂಡಿದ್ದೀವಿ ಸರ್. ಅಂದರೆ ಒಂದು 26 ಜನಕ್ಕೆ ಕೆಲಸ ಕೊಟ್ಟಿದ್ದೀವಿ ಅಂದರೆ ಐ ರಿಯಲಿ ಫೀಲ್ ಹ್ಯಾಪಿ. ಯಾಕಂದರೆ ನಾನು ಮಾಡಿರೋಂಥ ಸಣ್ಣದೊಂದು ಒಂದು ಉದ್ಯೋಗದಿಂದ ಅಂದರೆ ಇದರಿಂದ ಇಷ್ಟೊಂದು ಜನಕ್ಕೆ ನಾವು ಕೆಲಸ ಕೊಟ್ಟಂಗಾಯ್ತಲ್ಲ, ಅವ್ರ ಮನೆಯೂ ಚೆನ್ನಾಗಿದೆಯಲ್ಲ ಅಂಥೇಳಿ ಒಂದು ನೆಮ್ಮದಿ ಇದೆ ಸರ್. ಸೊ ಹಸು ಸಾಕಾಣಿಕೆಯಲ್ಲಿ ಓವರಾಲ್ ನಾನು ಹೇಳಬೇಕಂದ್ರೆ ನಾವು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಇದರಿಂದ ಭಾಳಷ್ಟು ದುಡ್ಡು ಇದೆ, ಪ್ಲಸ್ ಎಲ್ಲದಕ್ಕಿಂತ ಜಾಸ್ತಿ ನಮಗೆ ಇದರಲ್ಲಿ ನೆಮ್ಮದಿ ಇದೆ ಸರ್. ಒಂದು ನೆಮ್ಮದಿಯಾದಂಥ ಜೀವನ ಕಟ್ಕೊಬೋದು. ಆಮೇಲೆ ಒಂದು ಒಳ್ಳೆಯ ವಾತಾವರಣ.
ಒಳ್ಳೆ ಆಕ್ಸಿಜನು, ಹಸುಗಳು ಪ್ರೀತಿ, ಒಂದು ಪಾಸಿಟಿವ್ ಎನರ್ಜಿ, ನಮ್ಮ ಜೀವನ ಫುಲ್ಲು ಇದರಲ್ಲೇ ಇರ್ತೀವಿ ಸರ್. ಹಾಗೆ ಹಸು ಸಾಕಾಣಿಕೆ ಮಾಡೋದ್ರಲ್ಲಿ 100% ಸಕ್ಸಸ್ ಬಂದೇ ಬರುತ್ತೆ ಸರ್.